ನಮ್ಗೆ ಏನೇ ಒಂದು ವಸ್ತು ಬೇಕಾದಾಗ, ಈಗ ಮನೆಯಲ್ಲಿ ನಮ್ಗೆ ಏನೋ ಒಂದು ತಿಂಡಿ ಬೇಕು ಅಥವಾ ಏನೋ ಒಂದು ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಗೆ ಅಪ್ಪನ ಹತ್ರ ಕೇಳಿಕ್ಕೆ ತುಂಬಾ ಭಯ ಆಗ್ತದೆ. ಆಗ ಫಸ್ಟ್ ನಾವೇನ್ ಮಾಡ್ತೇವೆ, ಅಮ್ಮನ ಹತ್ರ ಹೇಳ್ತೇವೆ, ಅಮ್ಮ ನಂಗಿದು ಬೇಕು, ಅಪ್ಪನ ಹತ್ರ ಹೇಳಿ ತೆಗ್ಸ್ಕೊಡು ಅಂತ ಹೇಳಿ. ಅಂತ ಹೇಳಿದ್ರೆ ಒಬ್ರು ಹಿರಿಯರು ಅಥವಾ ಯಾರಿಗೆ ಅದನ್ನು ತಲುಪಬೇಕು ಆಗ ನಮಗೆ ಅದು ಬೇಗನೆ ಸಿಗ್ತದಂತ ಅರ್ಥ. ಇವಾಗ ಒಂದು ಕೆಲಸದಲ್ಲಿ ತೆಗೆದುಕೊಳ್ಬಹುದು. ಈಗ ನಮ್ಮ ಫಸ್ಟ್ ನಮ್ಮದು ಏನಿರ್ತದೆ ಅಥವಾ ನಮ್ಮದು ಏನೇ ಒಂದು ತೊಂದರೆ ಇದ್ರೆ ಅಥವಾ ನಮಗೆ ಈ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅನ್ನುವಾಗ ಫಸ್ಟ್ ನಾವು ನಮ್ಮ ಜೊತೆಗಾರರ ಜೊತೆ ಹಂಚಿಕೊಳ್ಬೇಕಾಗ್ತದೆ. ಅವರಿಗೂ ಅದು ಮಾಡ್ಲಿಕ್ಕೆ ಅಥವಾ ಅವರಿಗೂ ಕೂಡ ಅದನ್ನು ಒಂದು ಸರಿ ಮಾಡ್ಲಿಕ್ಕೆ ಆಗದಿದ್ರೆ ನಾವು ನೆಕ್ಸ್ಟ್ ಯಾರ ಹತ್ರ ಹೋಗ್ತೇವೆ, HR ಹತ್ರ ಹೋಗ್ತೇವೆ. HR ಗೆ ಕೂಡ ಆ ಸೊಲ್ಯೂಷನ್ ಸಿಗದಿದ್ರೆ ನೆಕ್ಸ್ಟ್ ಯಾರ ಹತ್ರ ಹೋಗ್ತೇವೆ, ಅದಕ್ಕೆ ಒಂದು ಮೇನ್ ಮ್ಯಾನೇಜರ್ ಅನ್ನೋರು ಇರ್ತಾರಲ್ಲ ಅವ್ರ ಹತ್ರ ಹೋಗ್ತೇವೆ. ಅವ್ರ ಹತ್ರನೂ ಆಗದಿದ್ರೆ ಮೇನ್ ಓನರ್ ಹತ್ರ ಹೋಗಿ ಹೇಳ್ದಾಗ ನಮ್ಮ ಒಂದು ಸೊಲ್ಯೂಷನ್ ಸಿಗ್ತದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಈ ಭಗವದ್ಗೀತೆ ಶ್ಲೋಕ 12ರಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಯಜ್ಞಗಳನ್ನು ಯಾವ ರೀತಿಯಾಗಿ ನಾವು ದೇವತೆಗಳಂತ ಹೇಳಿ ಎಲ್ಲಾ ಯಜ್ಞಗಳಿಗೆ ಒಂದೊಂದು ದೇವತೆಗಳನ್ನು ಯಾವ ದೇವರಿಗೆ ಒಂದು ಮಾಡಿರ್ತೇವ ಆ ಯಜ್ಞಗಳು ಸಿಗ್ತದಂತಾನೆ ಈ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅಂತ ಹೇಳಿದ್ರೆ ಮಹಾಪುರುಷನಿಗೆ ಮಾಡಬೇಕಾದಂತಹ ಯಜ್ಞಗಳು ಮೊದಲು ನಾವು ದೇವತೆಗಳನ್ನು ಮಾಡಿದ್ಮೇಲೆ ಅಂತ ಹೇಳಿದ್ರೆ ದೇವತೆಗೂ ಕೂಡ ಆ ಪರಮ ಪುರುಷನ ಒಂದು ಅಂಡರ್ ಅಲ್ಲಿ ಇರೋರು ಅಂತಾನೆ ಹೇಳ್ಬೋದು. ಅಂತ ಹೇಳಿದ್ರೆ ಅವರಿಗೆ ಏನ್ ಸಂತೃಪ್ತಿ ಮಾಡ್ತೇವೆ, ಅವರು ಮಹಾಪುರುಷನಿಗೆ ಒಂದು ಸಂತೃಪ್ತಿಯನ್ನು ಮಾಡ್ತಾರೆ. ಅಂತ ಹೇಳಿದ್ರೆ ಇಲ್ಲಿ ಸಕಲಕ್ಕೂ ಒಡೆಯ ಮಹಾವಿಷ್ಣು ಅಂತ ಹೇಳಿ ಈ ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾರೆ. ಅಂತ ಹೇಳಿದ್ರೆ ಆ ಪರಮ ಪುರುಷನಿಗೆ ಸಂತೃಪ್ತಿ ಮಾಡಿದ್ರೆ ನೀವೇನ್ ಕೇಳಿರ್ತೀವಿ ಅದೆಲ್ಲ ಕೂಡ ತಕ್ಷಣಕ್ಕೆ ಸಿಗುತ್ತೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಒಂದು ಶ್ರೀಕೃಷ್ಣರ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ದೇವತೆಗಳನ್ನು ಅಥವಾ ಬೇರೆ ಬೇರೆ ಗುಣಗಳನ್ನು ಹೊಂದಿರ್ತಾರೆ, ಅದಕ್ಕಾಗಿಯೇ ಅವರನ್ನು ಅಂತ ಹೇಳಿದ್ರೆ ಇವಾಗ ನೋಡಿ ಎಲ್ಲರಿಗೂ ಕೂಡ ಒಂದೇ ರೀತಿಯ ಒಂದು ಜಾಬ್ ಅಲ್ಲಿ ಅಥವಾ ಒಂದು ಕಂಪನಿಯಲ್ಲಿ ನಮಗೆ ಎಲ್ಲಾ ರೀತಿಯ ಜಾಬ್ಗಳು ಒಬ್ಬರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಬುದ್ಧಿ ತಕ್ಕ ಹಾಗೆ ನಮಗೆ ಒಂದು ಕೆಲಸಗಳನ್ನು ಸಿಗ್ತದೆ. ಈಗ ನಾನು ಒಂದು ಅಕೌಂಟ್ ಅಲ್ಲಿ ಒಳ್ಳೆ ಅಂದ್ರೆ ನಂಗೆ ಮ್ಯಾಥ್ಸ್ ಕರೆಕ್ಟ್ ಆಗಿ ಗೊತ್ತಿದೆ ಅಥವಾ ಅಕೌಂಟ್ಸ್ ಅಲ್ಲಿ ಇದ್ರೆ ನಾನು ಏನಾದ್ರು ಕಾಮರ್ಸ್ ಮಾಡಿದ್ರೆ ನಂಗೆ ಬೇಗ ಅಕೌಂಟ್ಸ್ ಅಲ್ಲಿ ಸಿಗ್ಬೋದು. ಅದೇ ಒಂದು ಬೇರೆ ರೀತಿಯ ಇನ್ನೊಬ್ಬರಿಗೆ ಬೇರೆ ಬೇರೆ ಸ್ಕಿಲ್ ಅನ್ನೋದಿರುತ್ತೆ. ಅದೇ ರೀತಿ ಪರಮ ಪುರುಷನು ಒಂದೊಂದು ದೇವತೆಗಳಿಗೂ ಕೂಡ ಅವರ ಒಂದು ಸ್ಕಿಲ್ ಅನುಗುಣವಾಗಿ ಅವರಿಗೆ ಒಂದು ಕೆಲಸವನ್ನು ಕೊಟ್ಟಿರ್ತಾರೆ. ಅಂತ ಹೇಳಿದ್ರೆ ಅವರ ಒಂದು ಕಾರ್ಯಗಳು ಏನನ್ನ ಇರುತ್ತದೆ ಆ ರೀತಿಯಾಗಿ ಮಾಡ್ತಾರೆ. ಈಗ ಎಕ್ಸಾಂಪಲ್ ಆಗಿ ತಗೊಳ್ಳುದು ಅಂತ ಹೇಳಿದ್ರೆ ಇಲ್ಲಿ ಕೂಡ ಉದಾಹರಣೆ ಅದೇ ಕೊಟ್ಟಿದ್ದಾರೆ. ಕಾಳಿ ದೇವಿಗೆ ಒಂದು ಮಾಂಸಾಹಾರಗಳನ್ನು ಕೊಟ್ಟು ಅವರ ಸಂತೃಪ್ತಿಯನ್ನು ಪಡಿಸ್ತಾರೆ. ಮಾಂಸಾಹಾರಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಳಿ ದೇವತೆಗೆ ಅಥವಾ ಕಾಳಿ ದೇವಿಗೆ ಒಂದು ಪೂಜಿಸ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ. ಅಂತ ಹೇಳಿದ್ರೆ ಕಾಳಿ ದೇವಿ ಒಂದು ಐಹಿಕ ಪ್ರಕೃತಿಯ ಒಂದು ಸ್ವರೂಪ ಅಂತಾನೆ ಹೇಳ್ಬೋದು. ಅಂತ ಹೇಳಿದ್ರೆ ಅದೊಂದು ಆ ರೂಪ ನೋಡಿದ್ರೆ ನಮಗೆ ಒಂದು ಮೈಯೆಲ್ಲ ಭಯ ಆಗ್ತದೆ. ಅಂತ ಹೇಳಿದ್ರೆ ಆ ಕಾಳಿ ದೇವಿಗೆ ಒಂದು ಮಾಂಸ ಒಂದು ಕೊಟ್ಟು ಒಂದು ಸಂತೃಪ್ತಿ ಪಡಿಸ್ಬೇಕಂತ ಹೇಳಿ ಈ ಭಗವದ್ಗೀತೆಯಲ್ಲಿ ಹೇಳ್ತದೆ. ಅಂತ ಹೇಳಿದ್ರೆ ಈಗ ಮಹಾವಿಷ್ಣು ಒಂದು ಸಸ್ಯಹಾರಿ ಅಂತಾನೆ ಹೇಳ್ಬೋದು. ಅಂತ ಹೇಳಿದ್ರೆ ಹಾಲು ಅಥವಾ ಒಂದು ಹಣ್ಣುಗಳು ತರಕಾರಿಗಳನ್ನು ಕೊಡುವುದರಿಂದ ನಾವು ಯಜ್ಞಗಳಂತ ಹೇಳಿದ್ರೆ ಯಾವ್ಯಾವ ದೇವರಿಗೆ ಏನೇನ್ ಮಾಡ್ಬೇಕು ಅದನ್ನು ಮಾಡಿದ್ರೆ ಆದಷ್ಟು ಬೇಗ ನಮ್ಮ ಸಂತೃಪ್ತಿಗಳಾಗ್ತದೆ. ಅಂತ ಹೇಳಿದ್ರೆ ಈಗ ದೇವತೆಗಳಿಗೆ ನಾವು ಸಂತೃಪ್ತಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಮಹಾ ವಿಷ್ಣುವಿಗೆ ಕೂಡ ನಾವು ಸಂತೃಪ್ತಿ ಪಡಿಸಿದಷ್ಟು ಒಂದು ಕಾರ್ಯ ಆಗ್ತದ ಅಂತಾನೆ ಹೇಳ್ತಾರೆ. ಅಂತ ಹೇಳಿದ್ರೆ ಯಾರಿಗೆ ಗೊತ್ತಿಲ್ಲ ಯಾವ ದೇವತೆಗಳನ್ನು ಪೂಜಿಸಿದ್ರೆ ಏನು ಫಲ ಸಿಗ್ತದೆ ಅರಿಯದವನು ಅವನು ನಿಜವಾದ ಕಳ್ಳನ ಅಥವಾ ತನ್ನಲ್ಲೇ ಅಥವಾ ಈ ಜಗತ್ತಲ್ಲೇ ಎಲ್ಲವನ್ನು ಇಟ್ಕೊಂಡು ನನಗೆ ಏನು ಕೂಡ ಗೊತ್ತಿಲ್ಲ, ಏನು ಕೂಡ ದೇವರು ನನಗೆ ಹೇಳ್ಕೊಟ್ಟಿಲ್ಲ ಅನ್ನೋ ನಾವು ನಿಜವಾದ ಕೂಡ ಕಳ್ಳ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಇವಾಗ ನೋಡಿ ನಮ್ಮ ಮನೆಯಲ್ಲಿ ಚಿನ್ನ ಇಟ್ಕೊಂಡು ಇನ್ಯಾರಿಗೋ ನಾವು ಒಂದು ದೋಷಿಸಿದ್ರೆ ಅಥವಾ ಇನ್ನೊಬ್ಬರು ಕಳ್ತಿಯನ್ನು ಮಾಡಿದಾರ ಅಂತ ಹೇಳಿದ್ರೆ ಅದು ಕಳ್ಳತನ ಅಪವಾದ ಬರುದು ಯಾರ ಮೇಲೆ, ನಮ್ಮ ಮೇಲೇನೆ. ಅಂತ ಹೇಳಿದ್ರೆ ಈಗ ಎಲ್ಲರೂ ಕೂಡ ಸಾಕ್ಷಿ ಸಿಕ್ಕಿದ ಮೇಲೆ ಅಥವಾ ಯಾರು ಕಳ್ಳತನ ಮಾಡಿಲ್ಲ ಅದು ಕೊನೆಯದಾಗಿ ನಮ್ಮ ಮನೆಯಲ್ಲೇ ಸಿಕ್ಕಿತ್ತು ಅಂತ ಹೇಳಿದಾಗ ನಿಜವಾದ ಕಳ್ಳ ಯಾರು? ನಾವೇ. ನಮ್ಮ ಮನೆಯಲ್ಲೇ ಇಟ್ಟು ಇಡೀ ದೇಶವನ್ನು ಹುಡುಕ್ತಿದ್ದೇವೆ, ಇಡೀ ಊರನ್ನು ಹುಡುಕ್ತಿದ್ದೇವೆ, ಇನ್ನೊಬ್ಬರ ಮೇಲೆ ಅಪವಾದವನ್ನ ಹಾಕ್ತಿದ್ದೇವೆ ಅಂತ ಹೇಳಿದ್ರೆ ತಪ್ಪು ಯಾರ್ದು? ನಾವೇ. ಹಾಗಿದ್ರೆ ಕಳ್ಳರು ಯಾರು? ನಾವೇ. ಅದಕ್ಕೆ ಹೇಳುದು ಒಂದು ಶ್ರೀಕೃಷ್ಣರು ಹೇಳ್ತಾರೆ ಇಡೀ ತನ್ನ ಎಲ್ಲವನ್ನು ಕೂಡ ತನ್ನಲ್ಲೇ ಇಟ್ಕೊಂಡು ಇನ್ನೊಬ್ಬರನ್ನು ದೋಷಿಸ್ತಾನೆ, ಇನ್ನೊಬ್ಬ ದೇವರನ್ನಾಗಿರ್ಬೋದು ಬೇರೆ ದೇವತೆಗಳನ್ನು ದೋಷಿಸೋನು ನಿಜವಾದ ಕಳ್ಳನಂತ ಹೇಳಿ ಶ್ರೀಕೃಷ್ಣರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈ ಮಾನವ ಸಮಾಜದಲ್ಲಿ ಮನುಷ್ಯರಿಗೆ ಏನು ಅಗತ್ಯವಾದಂತಹ ವಸ್ತುಗಳಾಗಿರ್ಬೋದು ಏನೇ ಇದ್ರೆ ಕೂಡ ಪ್ರತಿಯೊಂದು ಕೂಡ ಸೃಷ್ಟಿ ಕೊಡುವಂತದ್ದು. ಈಗ ಸಾತ್ವಿಕ ಆಹಾರವನ್ನು ಸ್ವೀಕರಿಸೋರು ಅಂತ ಹೇಳಿದ್ರೆ ಸಕ್ಕರೆ ಆಗಿರ್ಬೋದು ಅಥವಾ ಒಂದು ಹಣ್ಣು ತರಕಾರಿಗಳು ಅಥವಾ ಹಾಲು ಏನೇ ಇದ್ರೆ ಕೂಡ ಅದು ಒಂದು ನಮಗೆ ಯಾರು ಕೊಡುದು? ಸೃಷ್ಟಿಯನ್ನೇ ಕೊಡುದು. ಅಷ್ಟೇ ಇಲ್ಲದೆ ಮಾಂಸಾಹಾರಗಳು ಸೇವಿಸುವವರು ಕೂಡ ತಮ್ಮದಾಗೆ ತಾವೇ ಸೃಷ್ಟಿ ಮಾಡಿಕೊಳ್ಳುವಂತದ್ದು ಏನಿಲ್ಲ, ಅದು ಕೂಡ ನಮಗೆ ಈ ಪ್ರಕೃತಿಯೇ ಕೊಡುವಂತದ್ದು. ಅಂತ ಹೇಳಿದ್ರೆ ಎಲ್ಲ ಕೂಡ ಭಗವಂತನ ಕೃಪೆ, ನಿನ್ನದ ಅನ್ನೋದು ಯಾವುದು ಕೂಡ ಇಲ್ಲ. ನಾವು ಎಷ್ಟೋ ಸಲ ಕೇಳಿರ್ತೇವೆ ನಿನ್ನದ ಅನ್ನೋದು ಏನು ಕೂಡ ಇಲ್ಲ, ಅಥವಾ ಕೆಲವೊಂದು ಸಾಂಗ್ಗಳಲ್ಲಿ ಅಥವಾ ಒಂದು ಕೆಲವೊಂದು ದೇವರ ಪುರಾಣಗಳಲ್ಲಿ ನಾವು ಕೇಳಿರ್ತೇವೆ ನನ್ನದು ಅನ್ನೋದು ಯಾವುದು ಇಲ್ಲ
ಅಂತ ಹೇಳಿ. ಎಲ್ಲವೂ ಕೂಡ ದೇವರು ಕೊಟ್ಟೆ, ಸರ್ವವೂ ಕೂಡ ದೇವರೇ ಕೊಟ್ಟಿದಂತ ಅಂದ ಮೇಲೆ ನಾವು ಏನನ್ನು ಕೂಡ ಸೃಷ್ಟಿ ಮಾಡ್ಲಿಕ್ಕಿಲ್ಲ. ಈಗ ಒಂದು ಗದ್ದೆಯಲ್ಲಿ ನಾವೇನೋ ಬೆಳಿತೀವಿ ಅಂತ ಹೇಳಿದ್ರೆ ಅದು ನಮ್ಮದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಪ್ರಕೃತಿ ಕೊಟ್ಟದ್ದು ನಮಗೆ, ಹಾಗಿದ್ರೆ ನೆಲ ನಮ್ಮದಲ್ಲ. ಸೂರ್ಯ ಚಂದ್ರ ಆಗಿರ್ಬೋದು ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಅದು ಯಾರ ಅಡಿಯಲ್ಲಿ ಅಂತ ಹೇಳಿದ್ರೆ ಮಹಾವಿಷ್ಣುವಿನ ಅಡಿಯಲ್ಲಿ ಅಂತ ಹೇಳಿದ್ರೆ, ಈ ಪರಮ ಪುರುಷ ಈ ಜಗತ್ತಿಗೆ ಒಬ್ಬನೇ ಪರಮ ಪುರುಷ ಇರೋದು. ಹಾಗಿದ್ದ ಅವರ ಏನು ಒಂದು ಅನುಸರಿಸಿಕೊಂಡು ಹೋಗುವಂತ ಹೇಳಿ ತಮಗೆ ಒಂದು ಕಾರ್ಯಗಳನ್ನು ಕೊಟ್ಟಿರ್ತಾರೆ, ಅದನ್ನು ನೆರವೇರಿಸಿಕೊಂಡು ಹೋಗುವಂತದ್ದು ಪ್ರಕೃತಿ ದೇವತೆಗಳ ನಿಯಮ ಅಥವಾ ಅವರದೊಂದು ಕಾರ್ಯ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ಅಂತ ಹೇಳಿದ್ರೆ ದೇವತೆಗಳು ಹಾಕಿಕೊಂಡಿರುವ ಕಾರ್ಯಗಳನ್ನು ನಾವು ಮಾಡಬೇಕು ಮನುಷ್ಯರು. ಹಾಗಾಗಿ ದೇವತೆಗಳನ್ನು ಒಂದು ಸಕಲ ಒಂದು ಎಲ್ಲ ಕೂಡ ಗೊತ್ತಿದ್ದವರು, ಸಕಲವೂ ಅವ್ರ ಕೈಯಲ್ಲಿ ಇರ್ತದೆ. ಹಾಗಾಗಿ ಯಜ್ಞ ಹೋಮಗಳು ಮಾಡುವುದು ಅಷ್ಟೇ ಅಲ್ಲದೆ ಒಂದು ಸಾತ್ವಿಕ ಆಹಾರವನ್ನು ಸ್ವೀಕರಿಸುವುದು ಅಥವಾ ಕೆಟ್ಟತನ ಬಿಟ್ಟು ಒಳ್ಳೆ ದಾರಿಗೆ ಹೋದಾಗ ನಮಗೆ ಎಲ್ಲಾ ದೇವತೆಗಳ ಆಶೀರ್ವಾದ ಕೂಡ ಸಿಗ್ತದೆ. ಅಷ್ಟೇ ಅಲ್ಲದೆ ನಾವು ಯಾವ ದೇವತೆಗಳನ್ನು ಪೂಜಿಸಬೇಕು ಅದಕ್ಕೆ ನಮಗೆ ಫಲ ಸಿಗ್ತದೆ. ಸುಮ್ಮನೆ ಯಾವುದೋ ಒಂದು ಕಾರ್ಯ ಮಾಡ್ಬೇಕು, ನಮಗೆ ಇನ್ನೂ ಯಾರನ್ನೋ ನಾವು ಅದನ್ನು ಮಾಡಿದ್ರೆ ಅದು ವ್ಯರ್ಥ ಅಂತ ಹೇಳಿ ಇಲ್ಲಿ ಹೇಳ್ತದೆ. ಅಂತ ಹೇಳಿದ್ರೆ ಉದ್ದೇಶ ಗುರಿ ಅನ್ನೋದನ್ನು ಮೊದಲು ತಿಳ್ಕೊಂಡಾಗ ಮಾತ್ರ ನಿನಗೆ ನಿಜವಾಗಿಯೂ ಗುರಿ ಸಾಧಿಸ್ಲಿಕ್ಕೆ ಸಾಧ್ಯ, ನೀನು ಅರ್ಕೊಂಡಾಗ ಮಾತ್ರ ಜೀವನದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಅಂತ ಹೇಳಿದ್ರೆ ನಮಗೆ ನೋಡಿ, ಈಗ ಏನ್ ಮಾಡ್ಬೇಕು, ಈಗ ನಮಗೆ ಮುಂದೆ ಸಿಎ ಆಗ್ಬೇಕು ಅಥವಾ ಏನೋ ಒಂದು ಆಗ್ಬೇಕು ಅನ್ನುವಾಗ ನಾವ್ ಏನು ಆರ್ಟ್ಸ್ ಓದಿದ್ರೆ ಆಗುತ್ತಾ? ಇಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಆದಂತಹ ಒಂದು ಮೆಥಡ್ಸ್ ಗಳಿರುತ್ತೆ, ಅದಕ್ಕೆ ಆದಂತಹ ಒಂದು ಕಲೆಗಳನ್ನೋದಿರುತ್ತೆ, ಅಥವಾ ಕಲಿಬೇಕಾದದ್ದು ಅದೇ ಕೋರ್ಸ್ ಅಲ್ಲಿ ಇರುತ್ತೆ. ಹೊರತಾಗಿ ನಾವು ಈ ಆರ್ಟ್ಸ್ ತಗೊಂಡು ನಾನ್ ಸಿಎ ಮಾಡ್ತೇನೆ, ಬ್ಯಾಂಕ್ ಮ್ಯಾನೇಜರ್ ಆಗ್ತೇನೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ಯಜ್ಞ ಹೋಮಗಳನ್ನು ಮಾಡದೆ ನನ್ಗೆಲ್ಲ ಕೂಡ ಬೇಕು, ಸಕಲ ಪ್ರಾಪ್ತಿಗಳು ಕೂಡ ನನಗೆ ಆಗ್ಬೇಕು ಅಂದಾಗ ಸಾಧ್ಯ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ. ಅಂತ ಹೇಳಿದ್ರೆ ನೀವು ಪಾಪಗಳನ್ನು ಮಾಡಿ ಯಜ್ಞಗಳನ್ನು ಮಾಡಿದ್ಮೇಲೆ ನಿಮ್ಗೆ ಸಿಗ್ತದೆ ಅಂತ ಅಲ್ಲ, ಅದಕ್ಕೆ ತಕ್ಕಂತಹ ಒಂದು ಒಳ್ಳೆಯ ಮಾರ್ಗದಲ್ಲಿ ಕೂಡ ಹೋಗ್ಬೇಕನ್ನೋದೇ ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ. ಹಾಗಾಗಿ ಯಜ್ಞ ಹೋಮಗಳನ್ನು ಮಾಡುವುದಷ್ಟೇ ಅಲ್ಲದೆ ಅದ್ರ ಜೊತೆಗೆ ನಮ್ಮ ಒಳ್ಳೆತನ ಕೂಡ ಬೇಕು ಅನ್ನೋದನ್ನ ಈ ಶ್ಲೋಕದಲ್ಲಿ ಒಂದು ಶ್ಲೋಕದ ಒಳ ಅರ್ಥ ಅಂತಾನೆ ಹೇಳ್ಬೋದು. ಇಂತಹ ಒಳ್ಳೆಯ ಶ್ಲೋಕಗಳನ್ನು ಕೇಳ್ತಾ ನಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ವಾ. ಇನ್ಯಾರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸತಾಗಿ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ ಸ್ವಾಗತ. ನಿಮ್ಮ ಒಂದು ಬೆಂಬಲದಿಂದ ನಾನು ಇನ್ನು ಹೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಅಥವಾ ಹೆಚ್ಚು ವಿಸ್ತಾರವನ್ನು ಕೊಡ್ಲಿಕ್ಕೆ ಸಹಾಯ ಆಗ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನೇ ಇದ್ರೆ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.